ನಾಮಿನೇಟ್ ಮಾಡಬೇಕಾದ್ರೆ ವೀಕ್ ಇರೋದನ್ನ ನಾಮಿನೇಟ್ ಮಾಡಬೇಕು, ಸೇವ್ ಮಾಡಬೇಕಾದ್ರೆ ಸ್ಟ್ರಾಂಗ್ ಇರೋರನ್ನ ಸೇವ್ ಮಾಡಬೇಕು. ಅವಾಗಲೇ ತಾನೇ ಕಾಂಪಿಟೇಷನ್ ಕೂಡ ಸ್ಟ್ರಾಂಗ್ ಆಗೋದು. ಆದರೆ ಈ ಅಮ್ಮ ಇವ್ರಿಗೆ ಈ ಅಮ್ಮ ಅಂತೆಲ್ಲ ಕರೆಯೋ ಹಾಗಿಲ್ಲ, ಇವ್ರಿಗೆ ಅಂತ ಒಂದು ಹೆಸರಿದೆ, ಅಶ್ವಿನಿ ಗೌಡ ಅಂತ. ಆಮೇಲೆ ಹೊರಗಡೆ ಬಂದು ಕೇಸ್ ಹಾಕ್ಬಿಟ್ಟಾರು ಗುರು, ಯಾರಿಗೆ ಬೇಕು ಸಾವಾಸ. ಮೊದಲೇ ಇವರು ದಿ ಆಕ್ಟಿವಿಸ್ಟು. ಇವರು ಮತ್ತು ಜಾನ್ವಿ ಸೇರಿಕೊಂಡು ಆ ಗೆಜ್ಜೆ ಸೌಂಡ್ ಮಾಡಿದ್ದು, ದೇ ಸ್ಟಾರ್ಟೆಡ್ ಇಟ್ ಫಾರ್ ಫನ್. ಬಟ್ ಒಂದು ನೈಟ್ ಅಲ್ಲ, ನೆಕ್ಸ್ಟ್ ನೈಟ್ ಕೂಡ ಅದೇ ಫಾಲೋ ಮಾಡ್ತಾರೆ. ಅದು ತಪ್ಪಲ್ಲ, ಆದರೆ ಅದನ್ನು ಕ್ವೆಶನ್ ಮಾಡಿದಾಗ ಇವ್ರು ಏನು ತಪ್ಪೇ ಮಾಡಿಲ್ಲ ಅನ್ನೋ ರೇಂಜಲ್ಲಿ ಬಿಲ್ಡಪ್ ಕೊಟ್ರಲ್ಲ, ಅದು ತಪ್ಪು. ಅದು ಅಲ್ಲದೆ ಆ ಹುಡುಗಿ ಸೈಕು, ಅವಳ ರೇಂಜ್ಗೆಲ್ಲ ಇಳಿದು ನಾವು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕರೆಕ್ಟು. ಆ ಹುಡುಗಿ ರೇಂಜ್ಗೆ ನೀವು ಇಳಿಯೋಕ್ಕಾಗಲ್ಲ, ಯಾಕಂದರೆ ಆ ಹುಡುಗಿಗಿಂತ ಕೆಳಗಡೆ ಇದ್ದೀರಾ ನೀವು ಹೇಗಾದರೂ ಕಾಂಟೆಂಟ್ ಕೊಡಿ, ಆದರೆ ಪರ್ಸ್ನಲ್ ಟಾರ್ಗೆಟ್ ಮಾಡಬೇಡಿ, ಪರ್ಸ್ನಲ್ ಆಗಿ ತಗೊಳ್ಬೇಡಿ ಅಂತ ಹೇಳೋ ಇವರೇ ಆ ಹುಡುಗಿಗೆ ಹೋಗ್ಬಿಟ್ಟು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ. ನಿನ್ನ ಬಟ್ಟೆಗಳನ್ನ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿರೋದು ಅಂತ ಹೇಳ್ತಾರೆ. ಇದನ್ನೇ ಹೇಳೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ.